ವಿಜಯನಗರದಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ. ಬಡವರ ಬದಲು ನಿವೇಶನ ಉಳ್ಳವರ ಪಾಲು. ಕೈಯಲ್ಲಿ ದಾಖಲೆ ಹಿಡಿದಿರೋ ಜನ ನಮ್ಮ ಹೆಸರಿನ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ, ನಮ್ಮ ನಿವೇಶನ ನಮಗೆ ಕೊಡಿ ಅಂತ ಕೇಳ್ತಿರೋ ಬಡವರು. ಈ ದೃಶ್ಯವೇ ಅಸಲಿ ಕಥೆಯನ್ನು ಹೇಳುತ್ತೆ. ಹೌದು, ಹೊಸಪೇಟೆಯ ಹೊರವಲಯದ ಬೈಪಾಸ್ ರಸ್ತೆ ಬಳಿ ಬುಡ್ಗಾ ಜಂಗಮ ಕಾಲೋನಿಯಲ್ಲಿ ಜನ ಕೆರಳಿದ್ದಾರೆ. ಈಗಾಗಲೇ ಹೊಸಪೇಟೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. ಹೀಗಾಗಿ ನಕಲಿ ದಾಖಲೆ ಸೃಷ್ಟಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಬುಡ್ಗಾ ಜಂಗಮ ಸಮಾಜದ ಜನ ಅನಂತಶಯನ ಗುಡಿ ಬಳಿ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ರು. ಅಂಥವರಿಗೆ ಶಾಸಕ ಆನಂದ್ ಸಿಂಗ್ ನಿವೇಶನ ನೀಡಿದ್ರು. 2012ರಲ್ಲಿ ನೀಡಿದ ನಿವೇಶನದಲ್ಲಿ ಹೆಸರು ರಿಜಿಸ್ಟರ್ ಹೊತ್ತಿಗೆ ಬದಲಾಗಿದೆ. ನಿಜ ಫಲಾನುಭವಿಗಳ ಬದಲು ಬೇರೆಯವರ ಪಾಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಇಲ್ಲಿ ಏನು ಅದಾವಲ್ರಿ, ಬಡ್ಲಡಿಕೆ, ಹೊಸಗೇರಿ, ಅಂಪಾಪಟ್ಟಣ, ಓಬಳಾಪುರ, ಆನಿಕಲ್ಲು, ಬಡ್ಲಡಿಕೆ ಎಲ್ಲ ಗ್ರಾಮದವ ಸವ ಎಲ್ಲರೂ ಇಲ್ಲಿ ಹೊಲ ಮರಿ ಕೆಲವು ಅದಾವ, ಕೆಲವು ಆತ್ರಿ ಬಂದವರು ಇಲ್ಲಿ ಬಂದು ಇವ್ರು ಅರ್ಜಿ ಕೊಟ್ಟಿದ್ದಕ್ಕೆ ಇವ್ರು ಪ್ಲಾಟ್ ಕೊಟ್ಟವ ಸರ್. ಕೊಟ್ಟ ಮೇಲೆ ಇವ್ರಿಗೆ ಏನು ಆಗ್ಬೇಕಿತ್ತು ಸವ, ಆ ಕೊಟ್ಟ ಟೈಮ್ನಾಗ ಇವ್ರಿಗೆ ಕರೆದು ಕೊಡ್ಬೇಕಿತ್ತು ಸವ, ಕೊಟ್ಟಿಲ್ಲ. 2015ಕ್ಕೆ ನಮ್ಮ ಗಮನಕ್ಕೆ ಬಂದು ಸವ, ನಮ್ಮ ಜನಾಂಗ ಅಂತ ನಾವು ಕೇಳಿದ್ವಿ, ನಿಮ್ಮ ಹೆಸರಲ್ಲ, ನೀವು ಮಾಯಮ್ಮೇನು, ನೀವಲ್ಲ ಬೇರೆದವ, ಹಂಗೆ ಹಿಂಗೆ ಅಂದು ಹಂಗೆ ಮಾಡ್ಬೇಡ್ರಪ್ಪ ಕೊಡ್ರಿ ಅಂತ ನಾನು ಒಂದು ಫಸ್ಟಿಗೆ ಕೇಳಿ ಸವ. ಆಗೋದಿಲ್ಲ, ನೀನು ಮಾಯಮ್ಮಲ್ಲ ಬೇರೆದವ ಅಂದ್ರು. ಹೊಸಪೇಟೆ ನಗರಸಭೆ ಅಧಿಕಾರಿಗಳೇ ಭಾರಿ ಗೋಲ್ಮಾಲ್ ನಡೆಸಿದ ಆರೋಪ ಇದೆ. ನಿವೇಶನಗಳಿಗೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ದುಡಿದು ತಿನ್ನೋಕೆ ಬೇರೆ ಕಡೆ ಹೋಗಿದ್ದೇವೆ, ನಮಗೆ ಮೀಸಲಾದ ನಿವೇಶನಗಳು ಬೇರೆಯವರಿಗೆ ನೀಡಲಾಗಿದೆ ಅಂತ ದೂಷಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಅದೇನು ಹೇಳ್ತಾರೋ ಕಾದು ನೋಡಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರದಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ. ಬಡವರ ಬದಲು ನಿವೇಶನ ಉಳ್ಳವರ ಪಾಲು. ಕೈಯಲ್ಲಿ ದಾಖಲೆ ಹಿಡಿದಿರೋ ಜನ ನಮ್ಮ ಹೆಸರಿನ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ, ನಮ್ಮ ನಿವೇಶನ ನಮಗೆ ಕೊಡಿ ಅಂತ ಕೇಳ್ತಿರೋ ಬಡವರು. ಈ ದೃಶ್ಯವೇ ಅಸಲಿ ಕಥೆಯನ್ನು ಹೇಳುತ್ತೆ. ಹೌದು, ಹೊಸಪೇಟೆಯ ಹೊರವಲಯದ ಬೈಪಾಸ್ ರಸ್ತೆ ಬಳಿ ಬುಡ್ಗಾ ಜಂಗಮ ಕಾಲೋನಿಯಲ್ಲಿ ಜನ ಕೆರಳಿದ್ದಾರೆ. ಈಗಾಗಲೇ ಹೊಸಪೇಟೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. ಹೀಗಾಗಿ ನಕಲಿ ದಾಖಲೆ ಸೃಷ್ಟಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಬುಡ್ಗಾ ಜಂಗಮ ಸಮಾಜದ ಜನ ಅನಂತಶಯನ ಗುಡಿ ಬಳಿ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ರು. ಅಂಥವರಿಗೆ ಶಾಸಕ ಆನಂದ್ ಸಿಂಗ್ ನಿವೇಶನ ನೀಡಿದ್ರು. 2012ರಲ್ಲಿ ನೀಡಿದ ನಿವೇಶನದಲ್ಲಿ ಹೆಸರು ರಿಜಿಸ್ಟರ್ ಹೊತ್ತಿಗೆ ಬದಲಾಗಿದೆ. ನಿಜ ಫಲಾನುಭವಿಗಳ ಬದಲು ಬೇರೆಯವರ ಪಾಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಇಲ್ಲಿ ಏನು ಅದಾವಲ್ರಿ, ಬಡ್ಲಡಿಕೆ, ಹೊಸಗೇರಿ, ಅಂಪಾಪಟ್ಟಣ, ಓಬಳಾಪುರ, ಆನಿಕಲ್ಲು, ಬಡ್ಲಡಿಕೆ ಎಲ್ಲ ಗ್ರಾಮದವ ಸವ ಎಲ್ಲರೂ ಇಲ್ಲಿ ಹೊಲ ಮರಿ ಕೆಲವು ಅದಾವ, ಕೆಲವು ಆತ್ರಿ ಬಂದವರು ಇಲ್ಲಿ ಬಂದು ಇವ್ರು ಅರ್ಜಿ ಕೊಟ್ಟಿದ್ದಕ್ಕೆ ಇವ್ರು ಪ್ಲಾಟ್ ಕೊಟ್ಟವ ಸರ್. ಕೊಟ್ಟ ಮೇಲೆ ಇವ್ರಿಗೆ ಏನು ಆಗ್ಬೇಕಿತ್ತು ಸವ, ಆ ಕೊಟ್ಟ ಟೈಮ್ನಾಗ ಇವ್ರಿಗೆ ಕರೆದು ಕೊಡ್ಬೇಕಿತ್ತು ಸವ, ಕೊಟ್ಟಿಲ್ಲ. 2015ಕ್ಕೆ ನಮ್ಮ ಗಮನಕ್ಕೆ ಬಂದು ಸವ, ನಮ್ಮ ಜನಾಂಗ ಅಂತ ನಾವು ಕೇಳಿದ್ವಿ, ನಿಮ್ಮ ಹೆಸರಲ್ಲ, ನೀವು ಮಾಯಮ್ಮೇನು, ನೀವಲ್ಲ ಬೇರೆದವ, ಹಂಗೆ ಹಿಂಗೆ ಅಂದು ಹಂಗೆ ಮಾಡ್ಬೇಡ್ರಪ್ಪ ಕೊಡ್ರಿ ಅಂತ ನಾನು ಒಂದು ಫಸ್ಟಿಗೆ ಕೇಳಿ ಸವ. ಆಗೋದಿಲ್ಲ, ನೀನು ಮಾಯಮ್ಮಲ್ಲ ಬೇರೆದವ ಅಂದ್ರು. ಹೊಸಪೇಟೆ ನಗರಸಭೆ ಅಧಿಕಾರಿಗಳೇ ಭಾರಿ ಗೋಲ್ಮಾಲ್ ನಡೆಸಿದ ಆರೋಪ ಇದೆ. ನಿವೇಶನಗಳಿಗೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ದುಡಿದು ತಿನ್ನೋಕೆ ಬೇರೆ ಕಡೆ ಹೋಗಿದ್ದೇವೆ, ನಮಗೆ ಮೀಸಲಾದ ನಿವೇಶನಗಳು ಬೇರೆಯವರಿಗೆ ನೀಡಲಾಗಿದೆ ಅಂತ ದೂಷಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಅದೇನು ಹೇಳ್ತಾರೋ ಕಾದು ನೋಡಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರದಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ. ಬಡವರ ಬದಲು ನಿವೇಶನ ಉಳ್ಳವರ ಪಾಲು. ಕೈಯಲ್ಲಿ ದಾಖಲೆ ಹಿಡಿದಿರೋ ಜನ ನಮ್ಮ ಹೆಸರಿನ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ, ನಮ್ಮ ನಿವೇಶನ ನಮಗೆ ಕೊಡಿ ಅಂತ ಕೇಳ್ತಿರೋ ಬಡವರು. ಈ ದೃಶ್ಯವೇ ಅಸಲಿ ಕಥೆಯನ್ನು ಹೇಳುತ್ತೆ. ಹೌದು, ಹೊಸಪೇಟೆಯ ಹೊರವಲಯದ ಬೈಪಾಸ್ ರಸ್ತೆ ಬಳಿ ಬುಡ್ಗಾ ಜಂಗಮ ಕಾಲೋನಿಯಲ್ಲಿ ಜನ ಕೆರಳಿದ್ದಾರೆ. ಈಗಾಗಲೇ ಹೊಸಪೇಟೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. ಹೀಗಾಗಿ ನಕಲಿ ದಾಖಲೆ ಸೃಷ್ಟಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಬುಡ್ಗಾ ಜಂಗಮ ಸಮಾಜದ ಜನ ಅನಂತಶಯನ ಗುಡಿ ಬಳಿ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ರು. ಅಂಥವರಿಗೆ ಶಾಸಕ ಆನಂದ್ ಸಿಂಗ್ ನಿವೇಶನ ನೀಡಿದ್ರು. 2012ರಲ್ಲಿ ನೀಡಿದ ನಿವೇಶನದಲ್ಲಿ ಹೆಸರು ರಿಜಿಸ್ಟರ್ ಹೊತ್ತಿಗೆ ಬದಲಾಗಿದೆ. ನಿಜ ಫಲಾನುಭವಿಗಳ ಬದಲು ಬೇರೆಯವರ ಪಾಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಇಲ್ಲಿ ಏನು ಅದಾವಲ್ರಿ, ಬಡ್ಲಡಿಕೆ, ಹೊಸಗೇರಿ, ಅಂಪಾಪಟ್ಟಣ, ಓಬಳಾಪುರ, ಆನಿಕಲ್ಲು, ಬಡ್ಲಡಿಕೆ ಎಲ್ಲ ಗ್ರಾಮದವ ಸವ ಎಲ್ಲರೂ ಇಲ್ಲಿ ಹೊಲ ಮರಿ ಕೆಲವು ಅದಾವ, ಕೆಲವು ಆತ್ರಿ ಬಂದವರು ಇಲ್ಲಿ ಬಂದು ಇವ್ರು ಅರ್ಜಿ ಕೊಟ್ಟಿದ್ದಕ್ಕೆ ಇವ್ರು ಪ್ಲಾಟ್ ಕೊಟ್ಟವ ಸವ. ಕೊಟ್ಟ ಮೇಲೆ
ಇವ್ರಿಗೆ ಏನು ಆಗ್ಬೇಕಿತ್ತು ಸರ್, ಆ ಕೊಟ್ಟ ಟೈಮ್ನಾಗ ಇವ್ರಿಗೆ ಕರೆದು ಕೊಡ್ಬೇಕಿತ್ತು ಸರ್, ಕೊಟ್ಟಿಲ್ಲ. 2015 ನಮ್ಮ ಗಮನಕ್ಕೆ ಬಂದು ಸರ್, ನಮ್ಮ ಜನಾಂಗ ಅಂತ ನಾವು ಕೇಳಿದ್ವಿ, ನಿಮ್ಮ ಹೆಸರಲ್ಲ ನೀವ ಮಾಯಮ್ಮೇನು ನೀವಲ್ಲ ಬೇರೆದವ್ರು ಹಂಗೆ ಹಿಂಗೆ ಅಂದು ಹಂಗೆ ಮಾಡ್ಬೇಡ್ರಪ್ಪ ಕೊಡ್ರಿ ಅಂತ ನಾನು ಒಂದು ಫಸ್ಟಿಗೆ ಕೇಳಿ ಸರ್. ಆಗೋದಿಲ್ಲ ನೀನು ಮಾಯಮ್ಮಲ್ಲ ಬೇರೆದವ್ರು ಅಂದರು. ಹೊಸಪೇಟೆ ನಗರಸಭೆ ಅಧಿಕಾರಿಗಳೇ ಭಾರಿ ಗೋಲ್ಮಾಲ್ ನಡೆಸಿದ ಆರೋಪ ಇದೆ. ನಿವೇಶನಗಳಿಗೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ದುಡಿದು ತಿನ್ನೋಕೆ ಬೇರೆ ಕಡೆ ಹೋಗಿದ್ದೇವೆ, ನಮಗೆ ಮೀಸಲಾದ ನಿವೇಶನಗಳು ಬೇರೆಯವರಿಗೆ ನೀಡಲಾಗಿದೆ ಅಂತ ದೂಷಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಅದೇನು ಹೇಳ್ತಾರೋ ಕಾದು ನೋಡಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರದಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ, ಬಡವರ ಬದಲು ನಿವೇಶನ ಉಳ್ಳವರ ಪಾಲು. ಕೈಯಲ್ಲಿ ದಾಖಲೆ ಹಿಡಿದಿರೋ ಜನ ನಮ್ಮ ಹೆಸರಿನ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ, ನಮ್ಮ ನಿವೇಶನ ನಮಗೆ ಕೊಡಿ ಅಂತ ಕೇಳ್ತಿರೋ ಬಡವರು. ಈ ದೃಶ್ಯವೇ ಅಸಲಿ ಕಥೆಯನ್ನು ಹೇಳುತ್ತೆ. ಹೌದು, ಹೊಸಪೇಟೆಯ ಹೊರವಲಯದ ಬೈಪಾಸ್ ರಸ್ತೆ ಬಳಿ ಬುಡ್ಗಾ ಜಂಗಮ ಕಾಲೋನಿಯಲ್ಲಿ ಜನ ಕೆರಳಿದ್ದಾರೆ. ಈಗಾಗಲೇ ಹೊಸಪೇಟೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. ಹೀಗಾಗಿ ನಕಲಿ ದಾಖಲೆ ಸೃಷ್ಟಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಬುಡ್ಗಾ ಜಂಗಮ ಸಮಾಜದ ಜನ ಅನಂತಶಯನ ಗುಡಿ ಬಳಿ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ರು. ಅಂಥವರಿಗೆ ಶಾಸಕ ಆನಂದ್ ಸಿಂಗ್ ನಿವೇಶನ ನೀಡಿದ್ರು. 2012ರಲ್ಲಿ ನೀಡಿದ ನಿವೇಶನದಲ್ಲಿ ಹೆಸರು ರಿಜಿಸ್ಟರ್ ಹೊತ್ತಿಗೆ ಬದಲಾಗಿದೆ. ನಿಜ ಫಲಾನುಭವಿಗಳ ಬದಲು ಬೇರೆಯವರ ಪಾಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಇಲ್ಲಿ ಏನು ಅದಾವಲ್ರಿ, ಬಡ್ಲಡಿಕೆ, ಹೊಸಗೇರಿ, ಹಂಪಾಪಟ್ಟಣ, ಓಬಳಾಪುರ, ಆನಿಕಲ್ಲು, ಬಡ್ಲಡಿಕೆ ಎಲ್ಲ ಗ್ರಾಮದವ್ರು ಸರ್. ಎಲ್ಲರೂ ಇಲ್ಲಿ ಹೊಲ ಮರಿ ಕೆಲವು ಅದಾವ, ಕೆಲವೆಲ್ಲ ಆತ್ರಿ. ಬಂದವರು ಇಲ್ಲಿ ಬಂದು ಇವ್ರು ಅರ್ಜಿ ಕೊಟ್ಟಿದ್ದಕ್ಕೆ ಇವ್ರು ಪ್ಲಾಟ್ ಕೊಟ್ಟವ ಸರ್. ಕೊಟ್ಟ ಮೇಲೆ ಇವ್ರಿಗೆ ಏನು ಆಗ್ಬೇಕಿತ್ತು ಸರ್, ಆ ಕೊಟ್ಟ ಟೈಮ್ನಾಗ ಇವ್ರಿಗೆ ಕರೆದು ಕೊಡ್ಬೇಕಿತ್ತು ಸರ್, ಕೊಟ್ಟಿಲ್ಲ. 2015 ನಮ್ಮ ಗಮನಕ್ಕೆ ಬಂದು ಸರ್, ನಮ್ಮ ಜನಾಂಗ ಅಂತ ನಾವು ಕೇಳಿದ್ವಿ, ನಿಮ್ಮ ಹೆಸರಲ್ಲ ನೀವ ಮಾಯಮ್ಮೇನು ನೀವಲ್ಲ ಬೇರೆದವ್ರು ಹಂಗೆ ಹಿಂಗೆ ಅಂದು ಹಂಗೆ ಮಾಡ್ಬೇಡ್ರಪ್ಪ ಕೊಡ್ರಿ ಅಂತ ನಾನು ಒಂದು ಫಸ್ಟಿಗೆ ಕೇಳಿ ಸರ್. ಆಗೋದಿಲ್ಲ ನೀನು ಮಾಯಮ್ಮಲ್ಲ ಬೇರೆದವ್ರು ಅಂದರು. ಹೊಸಪೇಟೆ ನಗರಸಭೆ ಅಧಿಕಾರಿಗಳೇ ಭಾರಿ ಗೋಲ್ಮಾಲ್ ನಡೆಸಿದ ಆರೋಪ ಇದೆ. ನಿವೇಶನಗಳಿಗೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ದುಡಿದು ತಿನ್ನೋಕೆ ಬೇರೆ ಕಡೆ ಹೋಗಿದ್ದೇವೆ, ನಮಗೆ ಮೀಸಲಾದ ನಿವೇಶನಗಳು ಬೇರೆಯವರಿಗೆ ನೀಡಲಾಗಿದೆ ಅಂತ ದೂಷಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಅದೇನು ಹೇಳ್ತಾರೋ ಕಾದು ನೋಡಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರದಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿ, ಬಡವರ ಬದಲು ನಿವೇಶನ ಉಳ್ಳವರ ಪಾಲು. ಕೈಯಲ್ಲಿ ದಾಖಲೆ ಹಿಡಿದಿರೋ ಜನ ನಮ್ಮ ಹೆಸರಿನ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ, ನಮ್ಮ ನಿವೇಶನ ನಮಗೆ ಕೊಡಿ ಅಂತ ಕೇಳ್ತಿರೋ ಬಡವರು. ಈ ದೃಶ್ಯವೇ ಅಸಲಿ ಕಥೆಯನ್ನು ಹೇಳುತ್ತೆ. ಹೌದು, ಹೊಸಪೇಟೆಯ ಹೊರವಲಯದ ಬೈಪಾಸ್ ರಸ್ತೆ ಬಳಿ ಬುಡ್ಗಾ ಜಂಗಮ ಕಾಲೋನಿಯಲ್ಲಿ ಜನ ಕೆರಳಿದ್ದಾರೆ. ಈಗಾಗಲೇ ಹೊಸಪೇಟೆಯಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. ಹೀಗಾಗಿ ನಕಲಿ ದಾಖಲೆ ಸೃಷ್ಟಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಬುಡ್ಗಾ ಜಂಗಮ ಸಮಾಜದ ಜನ ಅನಂತಶಯನ ಗುಡಿ ಬಳಿ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ರು. ಅಂಥವರಿಗೆ ಶಾಸಕ ಆನಂದ್ ಸಿಂಗ್ ನಿವೇಶನ ನೀಡಿದ್ರು. 2012ರಲ್ಲಿ ನೀಡಿದ ನಿವೇಶನದಲ್ಲಿ ಹೆಸರು ರಿಜಿಸ್ಟರ್ ಹೊತ್ತಿಗೆ ಬದಲಾಗಿದೆ. ನಿಜ ಫಲಾನುಭವಿಗಳ ಬದಲು ಬೇರೆಯವರ ಪಾಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ಇಲ್ಲಿ ಏನು ಅದಾವಲ್ರಿ, ಬಡ್ಲಡಿಕೆ, ಹೊಸಗೇರಿ, ಹಂಪಾಪಟ್ಟಣ, ಓಬಳಾಪುರ, ಆನಿಕಲ್ಲು, ಬಡ್ಲಡಿಕೆ ಎಲ್ಲ ಗ್ರಾಮದವ್ರು ಸರ್. ಎಲ್ಲರೂ ಇಲ್ಲಿ ಹೊಲ ಮರಿ ಕೆಲವು ಅದಾವ, ಕೆಲವೆಲ್ಲ ಆತ್ರಿ. ಬಂದವರು ಇಲ್ಲಿ ಬಂದು ಇವ್ರು ಅರ್ಜಿ ಕೊಟ್ಟಿದ್ದಕ್ಕೆ ಇವ್ರು ಪ್ಲಾಟ್ ಕೊಟ್ಟವ ಸರ್. ಕೊಟ್ಟ ಮೇಲೆ ಇವ್ರಿಗೆ ಏನು ಆಗ್ಬೇಕಿತ್ತು ಸರ್, ಆ ಕೊಟ್ಟ ಟೈಮ್ನಾಗ ಇವ್ರಿಗೆ ಕರೆದು ಕೊಡ್ಬೇಕಿತ್ತು ಸರ್, ಕೊಟ್ಟಿಲ್ಲ. 2015 ನಮ್ಮ ಗಮನಕ್ಕೆ ಬಂದು ಸರ್, ನಮ್ಮ ಜನಾಂಗ ಅಂತ ನಾವು ಕೇಳಿದ್ವಿ, ನಿಮ್ಮ ಹೆಸರಲ್ಲ ನೀವ ಮಾಯಮ್ಮೇನು ನೀವಲ್ಲ ಬೇರೆದವ್ರು ಹಂಗೆ ಹಿಂಗೆ ಅಂದು ಹಂಗೆ ಮಾಡ್ಬೇಡ್ರಪ್ಪ ಕೊಡ್ರಿ ಅಂತ ನಾನು ಒಂದು ಫಸ್ಟಿಗೆ ಕೇಳಿ ಸರ್. ಆಗೋದಿಲ್ಲ ನೀನು ಮಾಯಮ್ಮಲ್ಲ ಬೇರೆದವ್ರು ಅಂದರು. ಹೊಸಪೇಟೆ ನಗರಸಭೆ ಅಧಿಕಾರಿಗಳೇ ಭಾರಿ ಗೋಲ್ಮಾಲ್ ನಡೆಸಿದ ಆರೋಪ ಇದೆ. ನಿವೇಶನಗಳಿಗೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ದುಡಿದು ತಿನ್ನೋಕೆ ಬೇರೆ ಕಡೆ ಹೋಗಿದ್ದೇವೆ, ನಮಗೆ ಮೀಸಲಾದ ನಿವೇಶನಗಳು ಬೇರೆಯವರಿಗೆ ನೀಡಲಾಗಿದೆ ಅಂತ ದೂಷಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಅದೇನು ಹೇಳ್ತಾರೋ ಕಾದು ನೋಡಬೇಕು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.